ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHF ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHF ಫ್ಲ್ಯಾಟು ಫ್ರೆಂಡ್. ಇದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಫ್ರೆಂಡ್. ಇಲ್ಲಿ ಸಾಕಷ್ಟು ಜನ 1 BHF ಫ್ಲ್ಯಾಟ್ಗಳು ಆಯ್ಕೆ ಮಾಡ್ಕೊಂಡು ಸುಮಾರು ಒಂದು 50,000 1,00,000 ಹಣ ಕಟ್ಟಿ ಇದ್ದಾರೆ ಫ್ರೆಂಡ್. ಇಲ್ಲಿ ಏನಪ್ಪ ಅಂತಂದರೆ ಈ 1,00,000 ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದೆ. ಸುಮಾರು ಒಂದು 20-25 ಸಾವಿರ ಜನ ಇಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಇಲ್ಲಿ ಟೋಟಲ್ಲು 45,000 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್. ಆಯ್ಕೆ ಮಾಡ್ಕೊಂಡಿರೋ ಸಾಕಷ್ಟು ಕಡೆ ಒಂದು ಸ್ವಲ್ಪ ಜನ ಎಲ್ಲೋ ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಇನ್ನೂ ಕೆಲವರು ಎಲ್ಲ ಅಮೌಂಟೆಲ್ಲ ಕಟ್ಟಿದ್ದಾರೆ, ಫ್ಲ್ಯಾಟ್ಗಳಿಗೂ ಕಾಯ್ತಾ ಇದ್ದಾರೆ. ಇನ್ನಂತರ ಈಗ ಸದ್ಯಕ್ಕೆ ಸುಮಾರು 1 BHF ಫ್ಲ್ಯಾಟ್ಗಳು ಅಲ್ಲಲ್ಲಿ ನಿಂತಿದ್ದಾವೆ. ಈಗ ಸಾಕಷ್ಟು ಫಲಾನುಭವಿಗಳು ಅವರು ಕೇಳ್ತಾ ಇರೋದಿಷ್ಟೇ, ನಮ್ಗೆ ಆದಷ್ಟು ಬೇಗ 1 BHF ಫ್ಲ್ಯಾಟ್ ಕೆಲಸ ಶುರು ಮಾಡಿಕೊಡಿ. ಈಗ ಕೆಲಸ ಶುರು ಮಾಡ್ತಿದ್ರೆ ಈ ವರ್ಷ ಎಲ್ಲ ಇನ್ನು ಸ್ವಲ್ಪ ದಿನ ಕೊಡ್ತಾರೆ ಅಂತ ಭರವಸೆ ಇರುತ್ತೆ. ಬಟ್ ಇಲ್ಲಿ ಕೆಲಸ ನಿಂತು ಸುಮಾರು 5 ವರ್ಷ ಆದರೂ ಸಹ ಇಲ್ಲಿ ನಮಗೆ ಕೆಲಸ ಶುರುವಾಗಿಲ್ಲ. ಫ್ಲ್ಯಾಟ್ ಯಾವಾಗ ಕೊಡ್ತಾರೆ ಅಂತ ಈಗ ಫಲಾನುಭವಿಗಳು ಚಿಂತೆ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ ಎಕ್ಸಾಂಪಲ್ ಅಂದರೆ ಯಾವ್ಯಾವ ಜಾಗ ಅಂತ ಸಿಂಪಲಾಗಿ ನಾನು ತಿಳಿಸ್ಬಿಡ್ತೀನಿ. ದಾಣಿಗಳ್ಳಿ ಆಗಿರ್ಬೋದು, ಅಥವಾ ಎಲ್ಲ ಬಿಳಿಜಾಜಿ ಆಗಿರ್ಬೋದು, ಗೋವಿಂದಪ್ಪ ಆಗಿರ್ಬೋದು, ಇಂಥ ಮುದ್ದಾಯಿನಪಾಳ್ಯ ಆಗಿರ್ಬೋದು, ಚಿನ್ನಕುರ್ಚಿ ಆಗಿರ್ಬೋದು, ಪಂಡರಾಮಣ್ಣಹಳ್ಳಿ ಫ್ರೆಂಡ್. ಸುಮಾರು ಬೆಂಗಳೂರಲ್ಲಿ ಸುತ್ತಮುತ್ತ ಸಾಕಷ್ಟು ಇದ್ದಾವೆ ಫ್ಲ್ಯಾಟ್ಗಳೆಲ್ಲ ಫ್ರೆಂಡ್. ಎಲ್ಲ ಏನು ಒಂದು 50% ಒಂದು ಕಡೆ ಆಗಿದೆ, ಇನ್ನೊಂದು 40% ಆಗಿರುತ್ತೆ, ಇನ್ನೊಂದು ಕಡೆ 60% ಆಗಿದೆ. ಈ ಥರ ಕೆಲಸ ಎಲ್ಲ ಸ್ಥಗಿತಗೊಂಡಿದೆ. ಬೆತ್ತನಕೆರೆ ಆಗಿರ್ಬೋದು, ಸುಮಾರು ಫ್ಲ್ಯಾಟ್ಗಳು ಈ ಥರ ಇದ್ದಾವೆ. ಇನ್ನು ಸ್ವಲ್ಪ ಎಲ್ಲ ಕಡೆ ಒಂದು ಚೂರು ಸಾಧಾರಣವಾಗಿ ಕೆಲಸ ನಡೀತಾ ಇದೆ. ಇಲ್ಲಿ ಬರೋದ್ರಿಂದ ಯಾವುದೂ ಸಾಗ್ತಾ ಇಲ್ಲ. ಇನ್ನು ಕೆಲವರು EMI ಕಟ್ಟಿರ್ತಾರೆ, ಅವ್ರಿಗೂ ಸಹ ಫ್ಲ್ಯಾಟ್ಗಳು ಕೊಡ್ತಾ ಇಲ್ಲ ಫ್ರೆಂಡ್. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಹಿಂದೆ ಸರ್ಕಾರ ಏನು ಇತ್ತೋ ಅವು ಎಲ್ಲ ಅರ್ಧಂಬರ್ಧ ಮಾಡಿ ನಿಲ್ಲಿಸಿ ಹೋಗಿದ್ದಾವೆ. ಈಗ ಸರ್ಕಾರ ಇದು ಮುಂದುವರ್ಸೋಕ್ಕೆ ಒಂದು ಸ್ವಲ್ಪ ಚಿಂತನೆ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದಿನ ಸರ್ಕಾರ ಮಾಡಿರೋ ಅಂಥದ್ದು ಪೂರ್ಣಗೊಳಿಸಬೇಕು ಅನ್ನೋದೇ ಫಲಾನುಭವಿಗಳ ಆಸೆ. ಆದರೆ ಇಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ತಡ ಆಯ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಯೋಜನೆಯಲ್ಲೂ ಉಚಿತ ಸ್ಕೀಮ್ ಇರೋದ್ರಿಂದ ಇಲ್ಲಿ ಇಂಥ ಯೋಜನೆ ಅಡಿಯಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ ತುಂಬ ತೊಂದರೆ ಆಯ್ತಿದೆ. ಬಟ್ ಇಲ್ಲಿ ಸರ್ಕಾರ ನಾವು ಆದಷ್ಟು ಬೇಗ ಇವೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತ ತಿಳಿಸ್ತಾನೆ ಇದೆ. ಬಟ್ ಇಲ್ಲಿ ಅದು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಕಡೆ ಫ್ಲ್ಯಾಟ್ಗಳು ನಿಲ್ಲಿಸಿದ್ದಾವೆ, ಎಷ್ಟೋ ಕೋಟಿಗಳು ಬೇಕು ಫ್ರೆಂಡ್. ಇಲ್ಲಿ ಕಾಂಟ್ರಾಕ್ಟ್ಗಳು, ಇಂಜಿನಿಯರ್ಗಳು ನಾವು ಕೇಳಿದಾಗ ಹಣ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ, ನಾವು ನಿಲ್ಲಿಸ್ತೀವಿ ಅಂತ ಇದ್ದಾರೆ. ಈತ 1 ಲಕ್ಷ ರೂಪಾಯಿ ಸಾಲ ಸೋಲ ಮಾಡಿ ಕಟ್ಟಿರ್ತಾರೆ, 50,000 ಕಷ್ಟ ಮಾಡಿ ತಂದು ಹೊಂಚಿ ಕಟ್ಟಿರ್ತಾರೆ. ಇವೆಲ್ಲ ಆದರೂ ಸಹ ಸರ್ಕಾರ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ಆದಷ್ಟು ಬೇಗ ಬಡವರು ಇಲ್ಲ, ಯಾರೂ ಶ್ರೀಮಂತರಿಲ್ಲ. ಆಟೋ ಡ್ರೈವರ್ಸ್ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಡವರು ಆಗಿರೋದ್ರಿಂದ ಸರ್ಕಾರ ಬಡವ್ರ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಆದಷ್ಟು ಬೆಂಗಳೂರಿನಲ್ಲಿ ವಸತಿ ಯೋಜನೆ ಏನು 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಆದಷ್ಟು ಪೂರ್ಣಗೊಳಿಸಿ ಹ್ಯಾಂಡ್ ಓವರ್ ಮಾಡಬೇಕು ಬಡ ಜನಗಳಿಗೆ ಅಂತಲೇ ರಿಕ್ವೆಸ್ಟಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಅಮೌಂಟು ಕಟ್ಟೋಕ್ಕೆ ಸುಮಾರು ಜನ ರೆಡಿ ಇದ್ದಾರೆ. ಇನ್ನು ಕೆಲವರಿಗೆ ಸಿವಿಲ್ ಸ್ಕೋರ್ ಪ್ರಾಬ್ಲಮ್ ಇದ್ದಾವೆ, ಈ ಥರ ತೊಂದರೆ ಇದೆ. ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಫ್ಲ್ಯಾಟ್ಗಳು ಕೊಟ್ಟು ಇನ್ನು ಎಲ್ಲೆಲ್ಲಿ ನಿಂತಿದ್ದಾವೆ ಅಲ್ಲಲ್ಲಿ ಸರ್ಕಾರ ಕೆಲಸ ಕಾಮಗಾರಿಕೆ ಶುರು ಮಾಡಿ ಆದಷ್ಟು ಬೇಗ ಹಸ್ತಾಂತರ ಮಾಡಬೇಕು ಅನ್ನೋದೇ ಇಲ್ಲಿ ಸರ್ಕಾರಕ್ಕೆ ವಿನಂತಿ. ಫಲಾನುಭವಿಗಳು ಎಲ್ಲ ಕೇಳ್ತಾ ಇದ್ದಾರೆ ಫ್ರೆಂಡ್. ಸುಮಾರು ಒಂದು 3-4 ವರ್ಷದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಜಾಗಕ್ಕೆ ಹೋಗ್ತಾರೆ, ಕೆಲಸ ಆಗಿರಲ್ಲ, ಯಾವಾಗ ಕೆಲಸ ಶುರು ಮಾಡ್ತಾರೆ, ನಮಗೆ ಮನೆ ಕೊಡ್ತಾರೆ ಇಲ್ವೋ ಅಂತ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಲೋನ್ ಕಟ್ಟಿದ್ವಿ, ನಮಗೆ ಮನೆ ಯಾವಾಗ ಕೊಡ್ತಾರೆ, ಇಂಥ ಬಾಡಿಗೆ ಮನೆಯಲ್ಲೂ ಇದ್ದೀವಿ, EMI ಕಟ್ತಾಯಿದ್ದೀವಿ ಅಂತ ಇನ್ನೊಂದು ಕಡೆ ಫ್ರೆಂಡ್. ಇಲ್ಲಿ ಸರ್ಕಾರ ಇದು ಸಂಪೂರ್ಣವಾಗಿ ಯಾವಾಗ ತೆರೆ ಎಳೆಯುತ್ತೆ ನೋಡಬೇಕು.
ಸದ್ಯದಲ್ಲೇ ಈಗ ಏನು ಲೋನ್ ಮಾಡಿಸ್ಕೊಂಡವ್ರಿಗೆ ಆದಷ್ಟು ನಾವು ಬೇಗ ಕೊಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಮತ್ತು ನಿಂತಿರೋಕ್ಕೆ ಇನ್ನು ಕೆಲವೇ ತಿಂಗಳಲ್ಲಿ ಎಲ್ಲ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ. ಕಾದು ನೋಡಬೇಕು. ಈಗ EMI ಮಾಡಿಸ್ಕೊಂಡ್ರೆ ಯಾವುದರ ಒಂದು ರೂಪದಲ್ಲಿ ಅವ್ರಿಗೆ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಲೇಟ್ ಆಗ್ಬೋದು, ಬಟ್ ಅವ್ರಿಗೆ ಗ್ಯಾರಂಟಿ ಫ್ಲ್ಯಾಟ್ಗಳು ಸಿಗ್ತವೆ. ಈ ನಿಂತಿರೋಕ್ಕೆ ಈಗ ಆದಷ್ಟು ಸರ್ಕಾರ ಕೆಲಸ ಶುರು ಮಾಡಿದ್ರೆ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಸ್ಥಗಿತಗೊಂಡಿದ್ದಾವೆ. ಹಾಗಾಗಿ ಸುಮಾರು ಕಡೆ ಸ್ಥಗಿತಗೊಂಡಿದ್ದಾವೆ. ಕಾಮಗಾರಿಕೆ ಶುರು ಮಾಡಿದಾಗ ಅವ್ರು ಗ್ಯಾರಂಟಿ ಯಾವಾಗ ಕೊಡ್ತಾರೆ ಅನ್ನೋದು ಭರವಸೆ ಮೂಡುತ್ತೆ. ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ಸರ್ಕಾರ ಕೆಲಸ ಶುರು ಮಾಡಿ ಆದಷ್ಟು ಬಡವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್. ಸರ್ಕಾರಕ್ಕೆ ನೆನೆಸ್ಕೊತಾರೆ. ಈಗೇನೋ ಇವರೆಲ್ಲ ಪೂರ್ಣಗೊಳಿಸಿ ಸರ್ಕಾರ ಕೊಟ್ಟರೆ ಖಂಡಿತವಾಗಿ ಸರ್ಕಾರಕ್ಕೆ ಒಂದು ಹೆಸರು ಬರುತ್ತೆ. ಆದಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರೇ, ಅದೇ DK ಶಿವಕುಮಾರ್ ಸರ್ ಅವರೇ, ಮತ್ತು ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರೇ, ಇವರು ದಯವಿಟ್ಟು ಎಲ್ಲ ಬಡವ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ 1 BHF ಫ್ಲ್ಯಾಟ್ ಬಗ್ಗೆ ಗಮನ ಹರಿಸಿ ಆದಷ್ಟು ನಿಂತಿರೋವು ಬೇಗ ಕೆಲಸ ಶುರು ಮಾಡಿ ಕೊಡಬೇಕಂತ ಕೇಳ್ಕೊಳ್ತೇವೆ ಅಂತ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್. ನಮಸ್ಕಾರ.